ನಮಸ್ಕಾರ ಸ್ನೇಹಿತರೆ, ಡೆಮೋ ವಿಡಿಯೋ ನೋಡಿದಿರಲ್ಲ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನನಗೆ ಇಂತಹ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಹಾಗೆ ಯಾರಾದರೂ ಹೊಸದಾಗಿ ಬಂದರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಏಕೆಂದರೆ ನಾನು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡುತ್ತೇನೆ, ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತದೆ. ಕೆಳಗೆ ಎಲ್ಲಾ ಫೈಲ್ಗಳು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರುತ್ತವೆ. ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದರೆ 2 ಸ್ಟೆಪ್ಗಳಲ್ಲಿ ಪಾಸ್ವರ್ಡ್ ಅನ್ನು ನಾನು ರಿವೀಲ್ ಮಾಡುತ್ತೇನೆ. ಈಗ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿರುವ ಪ್ರಿಸೆಟ್ ಮತ್ತು ಫಾಂಟ್ಸ್ ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಸಾಂಗ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ನಾವು ಕನ್ನಡ ಫಾಂಟ್ ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಹಾಗಾದರೆ ಫಾಂಟ್ ಮಿಸ್ಸಿಂಗ್ ಬರುವುದಿಲ್ಲ. ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿರುವ ಫಾಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅದರೊಳಗೆ ನಾನು 2 ರೀತಿಯ ಫಾಂಟ್ ಗಳನ್ನು ಕೊಟ್ಟಿರುತ್ತೇನೆ. ಒಂದು ಕನ್ನಡ ಫಾಂಟು, ಎರಡನೇದು ಇಂಗ್ಲಿಷ್ ಫಾಂಟು. ನೀವು ಕನ್ನಡ ಫಾಂಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇಲ್ಲಿ ನಿಮ್ಮ ಜಿಮೇಲ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಬರುತ್ತೆ. ಇಲ್ಲಿ ಕನ್ನಡ ಫಾಂಟ್ ಇರುತ್ತವೆ. ಇಂಗ್ಲಿಷ್ ಫಾಂಟ್ ಕೂಡ ಸೇಮ್ ಪ್ರಾಸೆಸ್ ಇರುತ್ತದೆ. ಏಕೆಂದರೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೇನೆ, ಅದಕ್ಕಾಗಿ ಕನ್ನಡ ಫಾಂಟ್ಗಳನ್ನು ತೆಗೆದುಕೊಂಡಿದ್ದೇನೆ. ಈಗ ಇಲ್ಲಿ KR ಕುವೆಂಪು ಇದೆಯಲ್ಲ, ಜಿಪ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ವೇಟ್ ಮಾಡಿ. ಈಗ ಇಲ್ಲಿ ನೀವು ಯಾವುದಾದ್ರೂ ಒಂದು ಫೋಲ್ಡರ್ಗೆ ಇವುಗಳನ್ನು ಪೇಸ್ಟ್ ಮಾಡಿ. ಇಲ್ಲದಿದ್ದರೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ನಮಗೆ ಒಂದು ಗುರ್ತಿಗೆ ನಾವು ಯಾವುದನ್ನೊಂದು ಫೋಲ್ಡರ್ ನೇಮ್ ಇಟ್ಕೊಳ್ಳೋಣ. ಕನ್ನಡ ಫಾಂಟ್ಸ್ ನ್ಯೂ ಎಂದು ಫೋಲ್ಡರ್ ನೇಮ್ ಇಟ್ಟಿದ್ದೇನೆ. ಈಗ ಓಕೆ ಮೇಲೆ ಪ್ರೆಸ್ ಮಾಡಿ. ಈಗ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದೇವಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಈಗ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಬರುತ್ತೆ. ಮತ್ತೆ ಇನ್ನೊಂದು ಫಾಂಟ್ ಕೂಡ ಹಾಗೆ ಮಾಡೋಣ. ಇನ್ನೊಂದು ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಯಾವ ಫೋಲ್ಡರ್ ನಲ್ಲಿ ಫಾಂಟ್ ಹಾಕಿದ್ದೀರೋ ಅದೇ ಫೋಲ್ಡರ್ ನಲ್ಲಿ ಇದನ್ನು ಕೂಡ ಪೇಸ್ಟ್ ಮಾಡಿ. ಈಗ ಈ 2 ಒಂದೇ ಕಡೆಯಲ್ಲಿ ಇರುತ್ತವೆ. ಈಗ ನೀವು ಒಂದರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಆಗುತ್ತದೆ. ಈಗ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಆಗುತ್ತವೆ. ಇಲ್ಲಿಗೆ ಫಾಂಟ್ಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡುವುದು ಕಂಪ್ಲೀಟ್ ಆಯಿತು. ಈಗ ನೀವು ಇದನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ. ಈಗ ನೀವು ಪ್ರಿಸೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೇಗೆ ಬರುತ್ತದೆ. ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಟು ಟೈಮ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನೋಡಿ, ನಮ್ಮ ಪ್ರಿಸೆಟ್ ಇನ್ಪುಟ್ ಆಗಿರುತ್ತದೆ. ಈಗ ನಾವು ಡೌನ್ಲೋಡ್ ಮಾಡ್ಕೊಂಡ ಫಾಂಟ್ಸ್ ಅನ್ನು ಇಲ್ಲಿ ಆಡ್ ಮಾಡೋಣ. ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ವ್ಯೂ ಆಲ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಂಪೋರ್ಟ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಯಾವ ಫೋಲ್ಡರ್ ನಲ್ಲಿ ಇಟ್ಟಿದ್ದೀರೋ ಆ ಫೋಲ್ಡರ್ ಅನ್ನು ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ, ಕನ್ನಡ ಫಾಂಟ್ಸ್ ನೀವೆಂದು. ಇದರೊಳಗೆ ಈ ಫಾಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇನ್ಪುಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಎರಡನೇ ಫಾಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫಾಂಟ್ ನೇಮ್ ಅನ್ನು ಸರ್ಚ್ ಮಾಡಿ. KAR ಎಂದು ಸರ್ಚ್ ಮಾಡಿದರೆ ಮೊದಲಿಗೆ ಬರುತ್ತವೆ. ಇಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಂಡ ಫಾಂಟ್ ಗಳನ್ನು ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಫಾಂಟ್ ಇದು ಆಡ್ ಆಗಿದೆ. ಈಗ ಎರಡನೇ ಫಾಂಟ್ ಅನ್ನು ಕೂಡ ಆಡ್ ಮಾಡ್ಕೊಳ್ಳೋಣ. ನನಗೆ ತೋರಿಸುತ್ತದೆ, ಆದರೆ ನಿಮ್ಗೆ ಅರ್ಥವಾಗಬೇಕೆಂದು ನಾನು ಇಲ್ಲಿ ಹೇಳುತ್ತೇನೆ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನನಗೆ ಫಾಂಟ್ ಆಡ್ ಆಗಿದೆ, ನಿಮಗೆ ಇನ್ನೊಂದು ಸತಿ ತೋರಿಸುತ್ತೇನೆ. ಇಲ್ಲಿ KAR ಎಂದು ಸರ್ಚ್ ಮಾಡಿ. ಇಲ್ಲಿ ಕುವೆಂಪು ಎಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾಂಟ್ ಆಡ್ ಆಗುತ್ತೆ. ಈಗ ಎಲ್ಲಾ ಫಾಂಟ್ಸ್, ಎಲ್ಲಾ ಟೆಕ್ಸ್ಟ್ಗೆ ಫಾಂಟ್ ಆಡ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಟೆಕ್ಸ್ಟ್ ಲೇಯರ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಹೆಸರನ್ನು ಚೇಂಜ್ ಮಾಡಿ. ಎಡಿಟ್ ಟೆಕ್ಸ್ಟ್ ಆಪ್ಷನ್ಗೆ ಹೋಗಿ, ಇಲ್ಲಿ ಸ್ಪಂದನ ಇರುವ ಹೆಸರನ್ನು ನೀವು ಬೇರೆ ಹೆಸರಾಗಿ, ಇಲ್ಲಿ ನೋಡಿ ರಕ್ಷಿತಾ ಅಂತ ಬಂದಿದೆ. ಇಲ್ಲಿ ಹೆಸರು ಚೇಂಜ್ ಆಯ್ತು. ಈಗ ನೀವೇನ್ ಮಾಡ್ತೀರಿ ಅಂದ್ರೆ, ಇಲ್ಲಿ 6 ಸೆಕೆಂಡ್ ಬೀಟ್ ಮಾರ್ಕ್ ಹತ್ತಿರಕ್ಕೆ ಬಂದು ಪ್ಲಸ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಕಿಡ್ಸ್ ಫೋಟೋ ಎಲ್ಲಿದ್ದಾವೆಂದು ನೋಡ್ಕೊಳ್ಳಿ. ನನಗಾದ್ರೆ ಇಲ್ಲಿದ್ದಾವೆ. ಈಗ ಇದರಲ್ಲಿ ಯಾವುದಾದ್ರೂ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೇನೆ. ಈಗ ಮತ್ತೆ 9 ಸೆಕೆಂಡ್ ಬೀಟ್ ಮಾರ್ಕ್ ಹತ್ತಿರಕ್ಕೆ ಬಂದು ಇದನ್ನು ಸರಿಸ್ಕೊಳ್ಳುತ್ತೇನೆ. ಈಗ ಇದನ್ನು ಕೆಳಗೆ ತನ್ನಿ. ಇಲ್ಲಿ ನೋಡಿ, ನಾನು ಹೇಗೆ ಮಾಡುತ್ತೇನೆ ಎಂದು ಕಂಪ್ಲೀಟ್ ಪ್ರಾಸೆಸ್ ನೀವು ಸ್ಕಿಪ್ ಮಾಡದೆ ನೋಡಿ.
ಹಾಗಾದರೆ ನಿಮಗೆ ಅರ್ಥ ಆಗುತ್ತದೆ. ಈಗ ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಮೇಲೆ ಇಲ್ಲಿ ನೋಡಿ ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಸ್ಕ್ ಎಂದು ಇದರ ಮೇಲೆ ಕ್ಲಿಕ್ ಮಾಡಿ. ಅದು ಈ ರೌಂಡ್ ಶೇಪ್ ನೊಳಗೆ ಹೋಗುತ್ತದೆ. ಈಗ ಈ ಫೋಟೋವನ್ನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫೋಟೋ ಸಣ್ಣದಾಗಿದೆ, ಅದಕ್ಕೆ ಎಡಿಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟೈಲ್ಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮಿರರ್ ಆಪ್ಷನ್ ಅನ್ನು ಆನ್ ಮಾಡ್ಕೊಳ್ಳಿ. ಈಗ ಪರ್ಫೆಕ್ಟ್ ಆಗಿ ಸೆಟ್ ಆಯ್ತು. ಸ್ವಲ್ಪ ಜೂಮ್ ಔಟ್ ಮಾಡ್ಕೊಳ್ಳೋಣ. ಈಗ ಪರ್ಫೆಕ್ಟ್ ಆಗಿ ಸೆಟ್ ಆಯ್ತು. ಈಗ ನೆಕ್ಸ್ಟ್ ಲೇಯರ್ಗೆ ಬನ್ನಿ. ಇಲ್ಲಿ ತಂದೆ ತಾಯಿ ಹೆಸರುಗಳಿವೆ ಅಲ್ಲ, ಇವುಗಳನ್ನು ಕೂಡ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬೇರೆ ಹೆಸರನ್ನು ಇಡುತ್ತೇನೆ ನೋಡಿ. ಇಲ್ಲಿ ನೋಡಿ ಚೇಂಜ್ ಆಯ್ತು. ಈಗ ಮತ್ತೆ ಸೇಮ್ ಪ್ರಾಸೆಸ್ 9 ಸೆಕೆಂಡ್ ಬೀಟ್ ಹತ್ತಿರಕ್ಕೆ ಬಂದು ಪ್ಲಸ್ ಐಕನ್ ಕ್ಲಿಕ್ ಮಾಡಿ, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ತಂದೆ ತಾಯಿಗಳ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇದನ್ನು 12 ಸೆಕೆಂಡ್ ಹತ್ತಿರಕ್ಕೆ ಸರಿಸ್ಕೊಳ್ಳಿ. ಈಗ ಇದನ್ನು ಕೆಳಗೆ ತನ್ನಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಬರುತ್ತೆ. ಈಗ ಫೋಟೋವನ್ನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಟೈಲ್ಸ್ ಎಫೆಕ್ಟ್ ಅನ್ನು ಆಡ್ ಮಾಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಟೈಲ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮಿರರ್ ಆಪ್ಷನ್ ಅನ್ನು ಆನ್ ಮಾಡ್ಕೊಳ್ಳಿ. ಈಗ ಬರುತ್ತದೆ. ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಲೇಯರ್ಗೆ ಬನ್ನಿ. ಮತ್ತೆ 12 ಸೆಕೆಂಡ್ ಹತ್ತಿರಕ್ಕೆ ಬಂದು ಪ್ಲಸ್ ಐಕನ್ ಕ್ಲಿಕ್ ಮಾಡಿ, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಫೋಟೋಗಳನ್ನೇ ಆಡ್ ಮಾಡ್ಕೊಳ್ಳಿ. ನಾನು ತಾಯಿಯ ಫೋಟೋವನ್ನೇ ಆಡ್ ಮಾಡುತ್ತಿದ್ದೇನೆ. ಇದನ್ನು ಮತ್ತೆ ಕೆಳಗೆ ಸರಿಸ್ಕೊಳ್ಳಿ. ಈಗ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಪ್ಪಿಂಗ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಆಡ್ ಆಗುತ್ತೆ. ಇದನ್ನು ಸ್ವಲ್ಪ ಜೂಮ್ ಔಟ್ ಮಾಡ್ಕೊಳ್ಳಿ, ಅಂದ್ರೆ ಸೈಜ್ ಕಡಿಮೆ ಮಾಡ್ಕೊಳ್ಳಿ. ಈಗ ಎಫೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಟೈಲ್ಸ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಮಿರರ್ ಅನ್ನು ಆನ್ ಮಾಡ್ಕೊಳ್ಳಿ. ಈಗ ಬರುತ್ತೆ. ಮತ್ತೆ ನೆಕ್ಸ್ಟ್ ಲೇಯರ್ಗೆ ಬನ್ನಿ. ಮತ್ತೆ ಪ್ಲಸ್ ಐಕಾನು, ಮೀಡಿಯಾ, ಇಲ್ಲಿ ಈಗ ತಂದೆಯ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ 16 ಸೆಕೆಂಡ್ ಹತ್ತಿರಕ್ಕೆ ಬಂದು 18 ಸೆಕೆಂಡ್ ಹತ್ತಿರಕ್ಕೆ ಬಂದು ಈ ಫೋಟೋವನ್ನು ಎಳೆಯಿರಿ. ಇದನ್ನು ಕೆಳಗೆ ತನ್ನಿ. ಈಗ ಫೋಟೋ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಫೋಟೋವನ್ನು ಕೂಡ ಸ್ವಲ್ಪ ಸೈಜ್ ಕಡಿಮೆ ಮಾಡ್ಕೊಳ್ಳೋಣ. ಎಫೆಕ್ಟ್ ಆಪ್ಷನ್, ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಟೈಲ್ಸ್ ಆಪ್ಷನ್ ಅನ್ನು ಆಡ್ ಮಾಡ್ಕೊಳ್ಳೋಣ. ಇದು ತುಂಬಾ ಜೂಮ್ ಕಡಿಮೆ ಆಯಿತು. ಇದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಷ್ಟಾದ್ರೆ ಪರ್ಫೆಕ್ಟ್ ಸೆಟ್ ಆಗುತ್ತೆ. ಈಗ ನೆಕ್ಸ್ಟ್ ಲೇಯರ್ಗೆ ಬನ್ನಿ. ಇಲ್ಲಿ 18 ಸೆಕೆಂಡ್ ಹತ್ತಿರಕ್ಕೆ ಬಂದು ಪ್ಲಸ್ ಐಕನ್ ಕ್ಲಿಕ್ ಮಾಡಿ, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಮಗುವಿನ ಫೋಟೋವನ್ನು ಆಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟೈಮರ್ ಪಕ್ಕದಲ್ಲಿರುವ ಈ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. 21 ಸೆಕೆಂಡ್ ಹತ್ತಿರಕ್ಕೆ ಇದು ಫೋಟೋ ಎಕ್ಸ್ಟ್ರಾಕ್ಟ್ ಆಗುತ್ತದೆ. ಈಗ ಮತ್ತೆ ಇದನ್ನು ಕ್ಲಿಕ್ ಮಾಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಪ್ರಾಸೆಸ್ ಇರುತ್ತದೆ, ನೀವು ಕನ್ಫ್ಯೂಸ್ ಮಾಡ್ಕೊಳ್ಳಬೇಡಿ. ಏಕೆಂದರೆ ನಾನು ಇಲ್ಲಿ ಎಲ್ಲವನ್ನೂ ಆಡ್ ಮಾಡಿದ್ದೇನೆ. ಜಸ್ಟ್ ನೀವು ಫೋಟೋಗಳನ್ನು ಆಡ್ ಮಾಡೋದು ಮಾತ್ರ. ಇದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಟೈಲ್ಸ್ ಆಪ್ಷನ್ ಅನ್ನು ಕಂಪಲ್ಸರಿ ಪ್ರತಿಯೊಂದು ಫೋಟೋಗೆ ಆಡ್ ಮಾಡ್ಕೊಳ್ಳಿ. ಏಕೆಂದರೆ ಇದು ಕರೆಕ್ಟ್ ರೌಂಡ್ ಶೇಪ್ ನಲ್ಲಿ ಫಿಟ್ ಆಗುತ್ತೆ. ಇಲ್ಲಿ ಡೇಟ್ ಇರುತ್ತೆ, ಡೇಟ್ ಅನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಸೆಕೆಂಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೇಟ್ ನೀವು ಬೇರೆದಾದರೂ ಇಟ್ಕೊಳ್ಳಿ. ಉದಾಹರಣೆಗೆ ನಾನು ಇಲ್ಲಿ 23 ಇಡುತ್ತೇನೆ. ನೀವು ಫಂಕ್ಷನ್ ಯಾವ ಡೇಟ್ಗೆ ಇರುತ್ತದೆ ಆ ಡೇಟನ್ನು ನೀವು ಇಲ್ಲಿ ಬರೀಬೇಕು. ಮತ್ತೆ ಇಲ್ಲಿ ಶುಕ್ರವಾರ ಬದಲು ಭಾನುವಾರ ಹಾಕುತ್ತೇನೆ.
ಇಲ್ಲಿ ಫಂಕ್ಷನ್ ಯಾವ ಟೈಮ್ ಇರುತ್ತದೆ ಆ ಟೈಮ್ ಅನ್ನು ನೀವು ಇಲ್ಲಿ ಆಡ್ ಮಾಡ್ಕೊಳ್ಳಿ. ಈಗ ಮತ್ತೆ ನೆಕ್ಸ್ಟ್ ಲೇಯರ್ ಅನ್ನು ಸರಿಸಿ. ಇಲ್ಲಿ ನೀವು ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೊಳ್ಳಬಹುದು. ಆದರೆ ನಾನು ಅಡ್ರೆಸ್ ಅನ್ನು ಚೇಂಜ್ ಮಾಡುವುದಿಲ್ಲ, ನೀವು ಚೇಂಜ್ ಮಾಡ್ಕೊಳ್ಳಿ. ಈಗ ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಮಗುವಿನ ಇನ್ನೊಂದು ಫೋಟೋವನ್ನು ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡ್ಕೊಂಡ ನಂತರ ಇಲ್ಲಿ ಪ್ಲೇ ಬಟನ್ ಬಲಭಾಗದಲ್ಲಿರುವ ಆರೋ ಮಾರ್ಕ್ ಅನ್ನು ಕ್ಲಿಕ್ ಮಾಡಿ ಇದು 24 ಸೆಕೆಂಡ್ ಹತ್ತಿರಕ್ಕೆ ಬರುತ್ತದೆ. ಈಗ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಟೈಮರ್ ಪಕ್ಕದಲ್ಲಿರುವ ಈ ಸಿಂಬಲ್ ಅನ್ನು ಕ್ಲಿಕ್ ಮಾಡಿದರೆ ಫೋಟೋ ಅಲ್ಲಿಗೆ ಬರುತ್ತದೆ. ಈಗ ಇದನ್ನು ಕೆಳಗೆ ತನ್ನಿ. ಈಗ ಇದು ರೌಂಡ್ ಶೇಪ್ ಎಲ್ಲಿರುತ್ತದೆ ಅದರ ಮೇಲಕ್ಕೆ ತನ್ನಿ. ಈಗ ಫೋಟೋ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಆ ರೌಂಡ್ ಶೇಪ್ ಒಳಗೆ ಹೋಗುತ್ತದೆ. ಈಗ ಈ ಫೋಟೋವನ್ನು ಸರಿಸ್ಕೊಳ್ಳಿ. ಈಗ ಮತ್ತೆ ಎಫೆಕ್ಟ್ ಆಪ್ಷನ್ ಬೇಡಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಟೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಮಿರರ್ ಆಪ್ಷನ್ ಅನ್ನು ಎನೇಬಲ್ ಮಾಡ್ಕೊಳ್ಳಿ. ಹೀಗೆ ಬರುತ್ತದೆ. ಇಲ್ಲಿ ತಂದೆ ತಾಯಿ ಹೆಸರುಗಳನ್ನು ಚೇಂಜ್ ಮಾಡ್ಕೊಳ್ಳೋಣ. ಮೊದಲಿಗೆ ಯಾವ ಹೆಸರು ಇಟ್ಟಿದ್ದೇವೋ ಅದೇ ಹೆಸರನ್ನು ಇಲ್ಲಿ ಇಡೋಣ. ಈಗ ಮತ್ತೆ 24 ಸೆಕೆಂಡ್ ಹತ್ತಿರಕ್ಕೆ ಬಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ತಂದೆ ತಾಯಿ ಫೋಟೋಗಳನ್ನು ಇಲ್ಲಿ ಆಡ್ ಮಾಡ್ಕೊಳ್ಳಿ. ಈಗ ಪ್ಲೇ ಬಟನ್ ಬಲಭಾಗದಲ್ಲಿರುವ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಟೈಮರ್ ಪಕ್ಕದಲ್ಲಿರುವ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಇದನ್ನು ರೌಂಡ್ ಶೇಪ್ ಮೇಲಕ್ಕೆ ತನ್ನಿ. ಈಗ ನೋಡ್ಕೊಳ್ಳಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಬರುತ್ತೆ. ಈಗ ಇದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಎಫೆಕ್ಟ್ ಆಪ್ಷನ್ ಕ್ಲಿಕ್ ಮೇಲೆ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಟೈಲ್ಸ್ ಆಪ್ಷನ್ ಅನ್ನು ಆಡ್ ಮಾಡ್ಕೊಳ್ಳಿ. ಇಲ್ಲಿ ಮಿರರ್ ಆಪ್ಷನ್ ಅನ್ನು ಎನೇಬಲ್ ಮಾಡ್ಕೊಳ್ಳಿ. ಈಗ ಬರುತ್ತೆ. ಈಗ ವಿಡಿಯೋ ಕಂಪ್ಲೀಟ್ ಆಯ್ತು. ಈಗ ಸ್ಟಾರ್ಟಿಂಗ್ ಬನ್ನಿ. ಈಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಾಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನಾನು ಕೊಟ್ಟಿರುವ ಸಾಂಗ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ಟ್ ಅಲ್ಲಿ ಇರುತ್ತದೆ. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಾಂಗ್ ಆಡ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇಷ್ಟು ಸಿಂಪಲ್ ಆಗಿ ನೀವು ಕೂಡ ವಿಡಿಯೋ ಎಡಿಟ್ ಮಾಡ್ಕೊಳ್ಳಬಹುದು. ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೋಗಿ. ಥ್ಯಾಂಕ್ ಯು ಫ್ರೆಂಡ್ಸ್.